ಸುನೀತಾ ಅಂತ. ನಾನು ಸುಮಾರು 3 ವರ್ಷಗಳಿಂದ ನಾನು ಯೋಗಾಭ್ಯಾಸ ಮಾಡ್ತಿದ್ದೀನಿ. ನಾನು ಪ್ರಥಮವಾಗಿ ಯೋಗಕ್ಕೆ ಬರೋ ಮುಂಚೆ ನನಗೆ ತುಂಬ ಬಾಡಿ ಪೇಯ್ನ್ ಇತ್ತು, ಮತ್ತು ಬ್ಯಾಕ್ ಪೇಯ್ನ್ ಇತ್ತು. ಈ ಥರ ಚಕ್ಲು ಬಕ್ಲು ಹಾಕ್ಕೊಂಡು ಕೂರೋದಕ್ಕೂ ಆಗ್ತಿರ್ಲಿಲ್ಲ, ಮತ್ತು ವಜ್ರಾಸನ ಅಂತೂ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಯಾವಾಗ ಇಲ್ಲಿ ಯೋಗಾಭ್ಯಾಸ ಮಾಡೋಕ್ಕೆ ಅಂತ ಬಂದರೆ ಆವಾಗಿಂದ ನನಗೆ ಈ ಥರ ಚಕ್ಲು ಬಕ್ಲು ಹಾಕ್ತೀನಿ, ಮತ್ತು ನಾನು ವಜ್ರಾಸನದಲ್ಲೂ ಕೂತ್ಕೊಳ್ತೀನಿ. ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಗಂಟಲಿನಲ್ಲಿ ಯಾವಾಗಲೂ ನನಗೆ ಆಯಿಲ್ ಕಂಟೆಂಟ್ ಇರ್ತಿತ್ತು. ನಾನು ಥೈರಾಯ್ಡ್ ಟೆಸ್ಟ್ ಮಾಡಿಸಿದೆ, ಮತ್ತು ಥ್ರೋಟಿಂದ ಟೆಸ್ಟ್ ಎಲ್ಲ ಮಾಡಿಸಿದೆ. ಒಂದು 3-4 ಕಡೆ ENT ಡಾಕ್ಟ್ರುಗಳೆಲ್ಲ ಕನ್ಸಲ್ಟ್ ಮಾಡಿದೆ. ಎಲ್ಲಿ ಹೋದರೂ ನನಗೆ ಅದರಿಂದ ಸೊಲ್ಯೂಷನ್ನೇ ಸಿಗಲಿಲ್ಲ. ಆಮೇಲೆ ನಾನು ಯಾವಾಗ ಯೋಗ ಕ್ಲಾಸಿಗೆ ಬಂದೆ, ಅಲ್ಲಿ ನಾನು ಪ್ರಾಣಾಯಾಮ ಸ್ಟಾರ್ಟ್ ಮಾಡಿದೆ, ನೆಕ್ಸ್ಟ್ ಯೋಗಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಈಗ ನನಗೆ ಗಂಟಲಿನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯೋಗಕ್ಕೆ. ನಾನು ಯಾವಾಗಲೂ ಯೋಗ ನನ್ನ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ತೀನಿ. ನಾನು ಈಗ ಇಲ್ಲಿ ನಮಗೆ ಸುರೇಶ್ ಗುರೂಜಿಯವರು ಯೋಗನ ಹೇಳ್ಕೊಡ್ತಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದರ ಮೊದಲು ನಿರಂಜನ್ ಸರ್ ಅಂತ ಇದ್ದರು, ಅವರು ಕೂಡ ನಮಗೆ ಯೋಗನ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು